ಜೀವಿಸಲು ಜೀವವಾಕ್ಯ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಮತ್ತು ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಇಲ್ಲಿ ದುರಾತ್ಮಗಳ ಒಡೆಯನಾದ ಸೈತಾನನು ಸರ್ಪವನ್ನು ಉಪಯೋಗಿಸಿಕೊಂಡು ಅದರ ಮೂಲಕ ಮಾತನಾಡುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿದೆ. ಸೈತಾನನು ಪಾಪ ಮಾಡುವಂತೆ ಹಾಗೂ ದೇವರಿಗೆ ಅವಿಧೇಯರಾಗುವಂತೆ ಜನರನ್ನು ಶೋಧಿಸುತ್ತಾನೆ. ಸೈತಾನನು ಮಾನವರನ್ನು ಶೋಧಿಸಿ ದೇವರ ಬಗ್ಗೆ, ಅವರ ಹಾಗೂ ವಾಸ್ತವಗಳ ಬಗ್ಗೆ ಸುಳ್ಳುಗಳನ್ನು ಹೇಳುವ ಮೂಲಕ ಅವರನ್ನು ಹಾಳು ಮಾಡುತ್ತಾನೆ. ಇದಲ್ಲದೆ ಮಾನವರ ಮುಂದೆ ಒಳ್ಳೆತನ ಮತ್ತು ಶ್ರೇಷ್ಠತೆಯ ವಿಷಯದಲ್ಲಿ ಕೆಲವು ಕಲ್ಪನಾ ಕಥೆಗಳನ್ನು ಹೇಳಿ ಅದರ ಮೂಲಕ ಅವರನ್ನು ಶೋಧಿಸುತ್ತಾನೆ. ಮಾನವರನ್ನು ಹಾಳು ಮಾಡಲು ಸೈತಾನನು ಉಪಯೋಗಿಸುವ ವಿಧಾನಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಅದೇನೆಂದರೆ, ಅವನು ದೇವರ ವಾಕ್ಯವನ್ನು ತಿರಸ್ಕರಿಸುತ್ತಾನೆ, ಸುಳ್ಳುಗಳನ್ನು ಹೇಳುತ್ತಾನೆ ಮತ್ತು ಕೆಲವು ಸುಳ್ಳು ಆಶ್ವಾಸನೆಗಳನ್ನು ವಾಗ್ದಾನ ಮಾಡುತ್ತಾನೆ. ಈಗಲೂ ಸೈತಾನನು ಬೇರೊಬ್ಬರ ಮೂಲಕ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ, ಅವರನ್ನು ಹೊಗಳುವ ರೀತಿಯಲ್ಲಿ ಮಾತನಾಡಿ ವಂಚಿಸುತ್ತಾನೆ. ಆದ್ದರಿಂದ ಸೈತಾನಿನ ವಂಚನೆಗೆ ಒಳಗಾಗದೆ ದೇವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ದೇವರ ಮಾರ್ಗದಲ್ಲಿ ವಿಶ್ವಾಸದಿಂದ ನಡೆಯುವುದೇ ನೀವು ದೇವರಿಗೆ ಕೊಡುವ ಉತ್ತಮ ಕಾಣಿಕೆಯಾಗಿದೆ.